Hello friends, welcome to my studies strategy YouTube channel. ಇವತ್ತಿನ ಟಾಪಿಕ್ ಬಂದು ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್. ಸೊ ಎಲ್ ಸಿ ಎಮ್ ಅಂದರೆ ಏನು, ಎಚ್ ಸಿ ಎಫ್ ಅಂದರೆ ಏನು ಮೊದಲು ನಿಮ್ಗೆ ಗೊತ್ತಿರಬೇಕು. ಎಲ್ ಸಿ ಎಮ್ ಅಂದರೆ ಲೋವೆಸ್ಟ್ ಕಾಮನ್ ಮಲ್ಟಿಪಲ್, ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಈಗ ಎಕ್ಸಾಂಪಲ್ ನೋಡ್ಕೊತವನು ನಿಮ್ಗೆ ಗೊತ್ತಾಗ್ತೈತಿ. ಮೊದಲ ಲೀಸ್ಟ್ ಕಾಮನ್ ಮಲ್ಟಿಪಲ್ 12 ಮತ್ತು 18 ಎಲ್ ಸಿ ಎಮ್ 2 6 2 8 2 3 2 4 2 3 2 2 2 3 ಹೆಂಗಿದ್ದಂಗೆ 2 1 ಇದು 3 1. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ ಇದು 2 ಇಂಟು 2 2 ಇಂಟು 2 2 ಇಂಟು 2 2 ಇಂಟು 3. ಸೊ 2 ಇಂಟು 2 is 4 4 ಇಂಟು 2 is 8 8 ಇಂಟು 2 is 16 16 ಇಂಟು 3 is 48. 12 ಮತ್ತು 18 ಎಲ್ ಸಿ ಎಮ್ ಎಷ್ಟಾಗುತ್ತೆ 48. ಅದೇ ರೀತಿ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 12 ಮತ್ತು 16 2 6 2 3 2 1 ಇಲ್ಲಿ 2 8 2 4 2 2 2 1. ಸೊ ಇಲ್ಲಿ 3 2 ಅದಾವು. ಸೊ ಇಲ್ಲಿಯೂ 3 2 ತೆಗೆದು ಎಚ್ ಸಿ ಎಫ್ ಎಷ್ಟಾಗುತ್ತೆ 2 ಇಂಟು 2 ಇಂಟು 2. ಸೊ 2 2 4 4 2 8 12 ಮತ್ತು 16 ಎಚ್ ಸಿ ಎಫ್ 8 ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 126 162 2 63 2 81. ಸೊ 3 21 3 27 3 7 3 9 3 3 3 1. ಸೊ ಇಲ್ಲಿ 7 1 7. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ, ಎಲ್ ಸಿ ಎಮ್ ಅಂದರೆ ಇವಷ್ಟು ಇಂಟು ಮಾಡೋದು. ಇಂಟು ಮಾಡಿದಾಗ ನಮಗೆಷ್ಟು ಬರ್ತದೆ 1134. ಇದು ಎಲ್ ಸಿ ಎಮ್. ಎಲ್ ಸಿ ಎಮ್ ನೆಕ್ಸ್ಟ್ 7 8 14 21 2 4 ಅವಾಗ ಇವು 7 ಇದ್ದಿದ್ದು ಸೇಮ್ ಬರೀದು. 2 7 21 ಸೇಮ ಬರ್ಕೋದು. 2 2 ಇವು ಇದ್ದಿದ್ದೆಲ್ಲ ಸೇಮ್. ನೆಕ್ಸ್ಟ್ 3 3 7 ಇವು 7 ಈ 7 ಸೇಮ್ ಬರೀದು. ನೆಕ್ಸ್ಟ್ 7 7 7 7. ಸೊ ಆನ್ಸರ್ ಏನಾಗುತ್ತೆ ಎಲ್ ಸಿ ಎಮ್ ಅಂದರೆ ಅಷ್ಟು ಇಂಟು ಮಾಡಿದಾಗ 2 2 4 4 2 8 8 3 24 24 7 168 168 is answer. ನೆಕ್ಸ್ಟ್ ಒನ್ ಅದೇ ಟೈಪ್ 16 24 36 54 2 ಇಂಟು ಮಾಡ್ಕೋತ ಹೋಗುದು. ಬಾಕ 2 8 2 12 2 18 2 27. ನೆಕ್ಸ್ಟ್ 2 4 2 6 2 9. ಇದು 27 ಭಾಗ ಹೋಗಲ್ಲ ಸೇಮ್ ಬರೋದು. 2 2 2 3 ಇದು 9 ಭಾಗ ಹೋಗಲ್ಲ ಸೇಮ್ ಬರೋದು. 27 ಭಾಗ ಹೋಗಲ್ಲ ಸೇಮ್ ಬರೋದು.
ಎರಡು ಎರಡಲೇ ಮತ್ತು ಎರಡು ಇದು ಮೂರಲೇ ಇದು ಎರಡರಲ್ಲೇ 9 ಭಾಗ ಹೋಗಲ್ಲ 7 ಭಾಗ ಹೋಗಲ್ಲ. ಸೊ ಮೂರು ಮೂರಲೇ 9ಲೇ ಮೂರಲೇ ಈ ಎರಡು ಸೇಮ್ ಬಿಟ್ಟು 3 ಒಂದಲೇ ಇದು 2 ಒಂದಲೇ. ಸೊ ಈ ಥರದ ಎಲ್ ಸಿ ಎಮ್ ಏನಾಗುತ್ತೆ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 2 ಇದನ್ನಷ್ಟು ಇಂಟು ಮಾಡಿದಾಗ ಎಲ್ ಸಿ ಎಮ್ ಬರ್ತೈತಿ. ನೆಕ್ಸ್ಟ್ ಒನ್ ಇದು ಎಚ್ ಸಿ ಎಫ್. ಎಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. 2 4ಲೇ 2 18ಲೇ 2 2ಲೇ 2 9ಲೇ. ಸೊ ಇಲ್ಲಿ ಇದು 2 ನೆಕ್ಸ್ಟ್ ಇವ 2 ಒಂದೇ ಮಗೆ ಆಗಿಲ್ಲ. ಸೊ ಇದು ನಮ್ಮ ಎಚ್ ಸಿ ಎಫ್. ಎಚ್ ಸಿ ಎಫ್ 2 ಇಂಟು 2 ಈಕ್ವಲ್ ಟು 4. ಎಚ್ ಸಿ ಎಫ್ ಈಕ್ವಲ್ ಟು 4. ನೆಕ್ಸ್ಟ್ ಒನ್ 24 and 36. 2 2 12ಲೇ 2 18ಲೇ 2 6ಲೇ 2 9ಲೇ. ಸೊ 3 2ಲೇ 3 3ಲೇ. ಸೊ 2 3 ಒಂದೇ ಮಗೆ ಆಗಿಲ್ಲ. ಸೊ ಇಲ್ಲಿಗೆ ಬಿಡೋದು ನಮ್ಮ ಎಚ್ ಸಿ ಎಫ್ ಏನಾಗುತ್ತೆ 2 ಇಂಟು 2 ಇಂಟು 3. ಆನ್ಸರ್ ಇಸ್ 2 2s 4 4 3s 12. ಎಚ್ ಸಿ ಎಫ್ ಇಸ್ 12. ಎಚ್ ಸಿ ಎಫ್ ಇಸ್ 12. ನೆಕ್ಸ್ಟ್ ಇವು ಎಕ್ಸಾಂಪಲ್ 128 64ದ ಎಚ್ ಸಿ ಎಫ್ ಕೇಳ್ಯಾರ. ಸೊ ಎಚ್ ಸಿ ಎಫ್ ಅಂದ್ರೆ 64 128. ಸೊ 2 32ಲೇ 2 64ಲೇ 2 16ಲೇ 2 32ಲೇ 2 8ಲೇ 2 16ಲೇ. ಸೊ ಎಚ್ ಸಿ ಎಫ್ 2 4ಲೇ 2 8ಲೇ. ನೆಕ್ಸ್ಟ್ 4 ಒಂದಲೇ 4 2ಲೇ. ಇಲ್ಲಿ ನಮ್ಮ ಎಚ್ ಸಿ ಎಫ್ 2 2s 4 4 2s 8 8 2s 16 16 4s 64. Answer is 64. Next, the HCF of 7/19, 14/15 and 7/10. ಇವ ಫ್ರ್ಯಾಕ್ಷನ್ ಫಾರ್ಮ್ದಾಗ ಎಚ್ ಎಫ್ ಕೇಳಿರಂದ್ರೆ ಇದಕ್ಕೊಂದು ಫಾರ್ಮುಲಾ ಐತಿ. ಫಾರ್ಮುಲಾ ಏನಪ್ಪ ಅಂತಂದ್ರೆ ಎಚ್ ಎಫ್ ಆಫ್ ಫ್ರ್ಯಾಕ್ಷನ್ ದ ಎಚ್ ಎಫ್ ಆಫ್ ನ್ಯೂಮಿನೇಟರ್ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ್. ನ್ಯೂಮಿನೇಟರ್ದ ಎಚ್ ಎಫ್ ತೆಗಿಬೇಕು ಮತ್ತು ಡಿನಾಮಿನೇಟರ್ದ ಎಲ್ ಸಿ ಎಮ್ ತೆಗಿಬೇಕು. ಸೊ ಇದ್ರೊಳಗ ನ್ಯೂಮಿನೇಟರ್ ಯಾವುದು 7 7 14 7 ಈ ಥರದ ಎಚ್ ಸಿ ಎಫ್ ತೆಗಿಬೇಕು. ಎಚ್ ಸಿ ಎಫ್ ಎಷ್ಟಾಗುತ್ತೆ 7 ಒಂದಲೇ 7 ಎರಡಲೇ 7 ಒಂದಲೇ. ಸೊ 7 is ಎಚ್ ಸಿ ಎಫ್. 7 is ಎಚ್ ಸಿ ಎಫ್ ಆಯ್ತಾ. ಇನ್ನು ಎಲ್ ಸಿ ಎಮ್ 90ದ 15 ಮತ್ತೊಂದು 10ದ. ಸೊ ಡೈರೆಕ್ಟ್ 5 5 5 ಒಂದಲೇ 5 5
16 5 16 5 3 5 2 ಈ ಥರದ ಎಲ್ ಸಿ ಎಮ್ ತೆಗಿಬೇಕಾ ನಾವು. ನಂತರ 2 8 2 1 ಸೊ 8 1 3 1 ಆವಾಗ 5 2 10 10 3 ಸರಿ ಇಲ್ಲೇ ಮಿಸ್ಟೇಕ್ ಆಗಿದೆ. 7 ಎಚ್ ಸಿ ಎಫ್ ಬತ್ತಾ. 7 is ಎಚ್ ಸಿ ಎಫ್. ಎಲ್ ಸಿ ಎಮ್ 90 15 10 5 ಅಂದರೆ 5 18 ಸಾರಿ 18 5 90 3 ಮತ್ತು 2 2 9 2 1 3 3 1 3 3 3 3 9 9 2 18 18 5 90 ಸೊ 7/90 ಈ ಥರದ ಎಚ್ ಸಿ ಎಫ್ ಅಂದರೆ 7/90. ನೆಕ್ಸ್ಟ್ ಇದು ಫಾರ್ಮುಲಾ ನೆನ್ಪಿಟ್ಕೊರಿ. ಫ್ರ್ಯಾಕ್ಷನ್ ಒಳಗೆ ಕೊಟ್ಟಿರ ಎಚ್ ಸಿ ಎಫ್ ಆಫ್ ನ್ಯೂಮಿನೇಟರ ಎಲ್ ಸಿ ಎಮ್ ಆಫ್ ಡಿನಾಮಿನೇಟರ. ಸೊ ನೆಕ್ಸ್ಟ್ ಕ್ವಶನ್, ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 numbers are 5 and 175 respectively. If the ratio of 2 numbers is 5:7, the larger of 2 numbers is ಕೇಳಾರು. ಇಲ್ಲಿ ಎಚ್ ಸಿ ಎಫ್ ಅಂದ್ರೆ 5, ಎಲ್ ಸಿ ಎಮ್ ಅಂದ್ರೆ 175. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, 2 numbers product is equal to their product of HCF and LCM. So A into B ಎರಡು ನಂಬರ್ ಅವು ಯಾವುದಕ್ಕೆ ಈಕ್ವಲ್ ಆಗಿರ್ತಾವೆ ಅಂದರೆ ಅದರದ್ದು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ಗೆ ಈಕ್ವಲ್ ಆಗಿರ್ತೈತಿ. ಅವು ಎರಡು ನಂಬರ್ ಯಾವುದವು 5 ಇಂಟು 175 ಸಾರಿ ಇವ 5 ಇಂಟು 7 ಈಕ್ವಲ್ ಟು ಇದು ರೇಷಿಯೋ ಒಳಗೈತೆ ಅಂದರೆ ಇದನ್ನ 5x ಇದು 7x. ಸೊ ಇದು 5 ಇಂಟು 175 7 35 x ಇಂಟು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 5 ಇಂಟು 175. ಸೊ ಇಲ್ಲಿ 5 1 ಇದು 5 7. ಸೊ ಇದು 7 1 7 25. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 25. ಸೊ ಎಕ್ಸ್ ಈಕ್ವಲ್ ಟು 5. ನಮ್ಗೆ ಎಕ್ಸ್ ಈಕ್ವಲ್ ಟು 5 ಅಂತ ಗೊತ್ತು. ಸೊ ಇಲ್ಲೇನು ಕೇಳೋರು, ಲಾರ್ಜರ್ ಆಫ್ 2 numbers. ಇವು ಎರಡತ್ರ ಲಾರ್ಜರ್ ಯಾವ್ದ 7. ಇಲ್ಲಿ ನಾವೇನು ತೊಗೊಂಡಿವು 7x. 7x ಅಂದರೆ ಎಕ್ಸ್ ಜಾಗದಾಗ ಎಷ್ಟು ಬಂದೈತಿ 5 ಬಂದೈತಿ. ಸೊ 7 5 35 ಈಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಬಂದೈತೆ ನಾವು ಕರೆಕ್ಟ್ ಆನ್ಸರ್ ಇಸ್ 35. Next one, the HCF of 2 numbers is 11 and their LCM is 609. If one of number is 77, find the other number. ಅಂದ್ರೆ ಇದೇ ಮತ್ತೇನ ಇಲ್ಲಿ ಎರಡು ನಂಬರ್ ಒಂದು ಯಾವ್ದು ಅನ್ನೋದು ಗೊತ್ತಿಲ್ಲ. ಸೊ ಎಕ್ಸ್ ಇಂಟು 77 ಈಸ್ ಈಕ್ವಲ್ ಟು ಎಚ್ ಸಿ ಎಫ್ 11 ಇಂಟು ಎಲ್ ಸಿ ಎಮ್ 609.
9. ಇಲ್ಲಿ ನಂಬರ್ ಎರಡು ನಂಬರ್ದ ಅವು ಯಾವುದಕ್ಕೆ ಈಕ್ವಲ್ ಆಗಿರ್ತಾವೆ ಅಂದ್ರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಗೆ ಈಕ್ವಲ್ ಆಗಿರ್ತಾವೆ. ಸೊ ಇಲ್ಲಿ 11 ಒಂದಲೇ 11 ಏಳೇ. ಸೊ 7 ಒಂದಲೇ 7 87. 7 ಎಂಟಲೇ 56, 4 ಉಳಿತು, ಇಲ್ಲಿ 49 ಆಗುತ್ತೆ. 7 7 49. ಸೊ 87. ಇನ್ನೊಂದು ನಂಬರ್ ಯಾವ್ದು ಪಾಯಿಂಟ್ದ ಅದರ್ ನಂಬರ್ ಈಸ್ 87. ಸೆಕೆಂಡ್ ನಂಬರ್ ಈಸ್ 87. ಇಲ್ಲಿ ನಮ್ಮ ಪ್ರಾಡಕ್ಟ್ ಆಫ್ ನಂಬರ್ಸ್ ಈಸ್ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ನೆಕ್ಸ್ಟ್ 4 bells ringing together and ring at an interval of 12 seconds, 15 seconds, 20 seconds and 30 seconds. So respectively how many times will they ring together in 8 hours? ಸೊ ಇವ 12 ಸೆಕೆಂಡಿಗೆ 15 ಸೆಕೆಂಡ, 20 ಸೆಕೆಂಡ, 30 ಸೆಕೆಂಡಿಗೆ ಒಮ್ಮೆ ಬೆಲ್ ಹೊಡಿತಾವೆ. 4 ಬೆಲ್ದವು ಅವು ಅಷ್ಟು ಕೂಡಿ ಯಾವಾಗ ಬೆಲ್ ಹೊಡಿತಾವಂದ್ರೆ ಆ ಥರದ ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಏನಾಗುತ್ತೆ 12, 15, 15, 20, 30 ಎಲ್ ಸಿ ಎಮ್ ಏನಾಗುತ್ತೆ 3, 4 3, 5 3, 10, 5 1, 5 2, 5 4, 5 2. ಸೊ ಇಲ್ಲಿ 2 2 2 2 1 2 1, 5 2 10, 10 2 20, 23 60 ಎಲ್ ಸಿ ಎಮ್. ಅಂದ್ರೆ ಇವು 60 ಸೆಕೆಂಡಿಗೆ ಒಂದು ಸಲ ಬೆಲ್ ಹೊಡಿತಾವು. ಇವ 60 ಸೆಕೆಂಡಿಗೆ ಒಂದು ಸಲ ಬೆಲ್ಲ ಅಂದಾಗ ನಾವು 1 ನಿಮಿಷಕ್ಕೆ ಒಂದು ಬೆಲ್ ಹೊಡಿತೈತಿ. ಸೊ ಟೋಟಲ 8 ಅವರ್ಸ್ ಕೇಳ್ಯಾರು. 8 ಅವರ್ಸ್ ಅಂದ್ರೆ 8 ಅವರ್ಸ್ದಾಗ ಎಷ್ಟು ನಿಮಿಷ ಇರ್ತಾವಂದ್ರೆ 8 × 60 ಇಸ್ 480 ನಿಮಿಷ ಇರ್ತಾವೆ. ಅವ 1 ನಿಮಿಷಕ್ಕೆ ಒಂದು ಬೆಲ್ ಹೊಡೆದ್ರೆ ಟೋಟಲ 480 ಸರ್ತಿ ಬೆಲ್ ಹೊಡಿತಾವೆ. ಬಟ್ ಅವ 8 ಅವರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸಲ ಬೆಲ್ಲ ಹೊಡಿದಿರ್ತೈತಿ. 0 ಸೆಕೆಂಡ್ ಇದ್ದಾಗ ಅವಾಗ ಒಂದು ಸಲ ಬೆಲ್ ಹೊಡೆದಿರ್ತೈತಿ. ಅದು ಟೋಟಲ್ ಆನ್ಸರ್ ಇಸ್ 481. ಇಲ್ಲಿದೆ ನೋಡಿ ಟೋಟಲ್ 481 ಸಲ. ಈ 4 ಬೆಲ್ಸ್ ರಿಂಗ್ ಟುಗೆದರ್ ಇನ್ ಸ್ಟಾರ್ಟಿಂಗ್ ಒಂದು ಸಲ ಬೆಲ್ಲ ಹೊಡೆದಿರ್ತೈತಿ. ನೆಕ್ಸ್ಟ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 numbers are 24 and 168 and the numbers are in a ratio 1:1:7. Find the greatest of the 2 numbers. ಅಂದ್ರೆ ಇದನ್ನು 1x × 7x ಈಸ್ ಈಕ್ವಲ್ ಟು ಎಚ್ ಸಿ ಎಫ್ ಎಟ್ಟೈತಿ 24 ಇಂಟು ಎಲ್ ಸಿ ಎಮ್ 168. ಸೊ ಇದು 7x² ಆಗುತ್ತೆ. ಈಕ್ವಲ್ ಟು 24 ಇಂಟು 168. 7 1 7 2 2 ಉಳಿತು 7 4. ಸೊ x² ಈಕ್ವಲ್ ಟು
24 ಇಂಟು 24. ಸೊ ಎಕ್ಸ್ ಈಸ್ ಈಕ್ವಲ್ ಟು 24. ನಮಗೆ ಇಲ್ಲಿ ಏನು ಬೇಕು? ದ ಗ್ರೇಟೆಸ್ಟ್ ಆಫ್ ಟೂ ನಂಬರ್ಸ್. ಇವೆರಡದ್ರೊಳಗೆ ಯಾವ್ದು ದೊಡ್ಡದೈತಿ? 7 ದೊಡ್ಡದೈತಿ. ಸೊ ಇಲ್ಲಿ 7x ತೊಗೊಂಡೆವು. 7x ತೊಗೊಂಡೆವು. ಸೊ 7 ಇಂಟು ಎಕ್ಸ್ ಅಂದರೆ ಅಷ್ಟು 24. ಸೊ ಆನ್ಸರ್ ಇಸ್ 168. 24 168. ಆನ್ಸರ್ ಇಸ್ 24 ಇಂಟು 7 ಇಸ್ 168. Next question. The LCM and HCF of two numbers are 168 and 6 respectively. If one of the number is 24, find the other number. So one number ಏನೈತಿ ನಮಗೆ? ಒಂದು ನಂಬರ 24 ಅಂತ ಐತಿ. ಇನ್ನೊಂದು ಎಕ್ಸ್ ಐತೆ ಇಲ್ಲಿ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ 168, ಎಚ್ ಸಿ ಎಫ್ 6. ಸೊ 6 ಒಂದ್ಲಿ 6 4ಲಿ 4 ಒಂದ್ಲಿ 4 4ಲಿ 4 2ಲಿ. ಸೊ ಎಕ್ಸ್ ಈಕ್ವಲ್ ಟು 42. ಸೊ ಇನ್ನೊಂದು ನಂಬರ್ ಯಾವುದಂದ್ರೆ 42. ಆಪ್ಷನ್ 4 42. 24 into x, 168 into 6, x equal to 6 into 7, so x equal to 42. Next up, two numbers are in a ratio 7:11. If their HCF is 28, then sum of two numbers. ಅಂದ್ರೆ ಇವೆರಡು ನಂಬರ್ ಥರದ ಸಮ್ ಕೇಳ್ಯಾರ ಅವರು. ಸಮ್ ಹೆಂಗೆ ಬರ್ತದೆ? ಇದು ನಂಬರ್ ರೇಷಿಯೋ ಒಳಗೈತೆ ಅಂದ್ರೆ ಇದನ್ನ ಎಕ್ಸ್ ಹತ್ತೋದು. ಎಕ್ಸ್ ಪ್ಲಸ್ 11x ಈ ಥರದ ರೇಷಿಯೋ ಕೇಳ್ಯಾರ ಅವರು. ಸೊ ಇಲ್ಲಿ ಎಚ್ ಸಿ ಎಫ್ ಕೊಟ್ಟಾರು. ಎಚ್ ಸಿ ಎಫ್ 28 ಐತೆ ಅಂದರೆ ಇವೆರಡು ಥರದ್ದು ಎಚ್ ಸಿ ಎಫ್ ಇದಕ್ಕೆ ಇಂಟು ಆಗಿರ್ತೈತಿ. ಸೊ ಎಕ್ಸ್ ಈಕ್ವಲ್ ಟು 28 ಆಗುತ್ತೆ ಅವಾಗ. 7 ಇಂಟು 28 ಪ್ಲಸ್ 11 ಇಂಟು 28. ಸೊ 28 7 ಎಷ್ಟಾಗುತ್ತೆ? 196. ಇದೆ ಎಷ್ಟಾಗುತ್ತೆ? 88 22 308 ಆಗುತ್ತೆ. ಟೋಟಲ್ ಆನ್ಸರ್ ಈಸ್ 504. ಆನ್ಸರ್ ಈಸ್ 504. ಆನ್ಸರ್ ಈಸ್ 504. 7 into 28, 11 into 28, 504 ಆನ್ಸರ್. ಸೊ ಇಲ್ಲಿಗೆ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ಮಿಗೂ ಎಲ್ಲ ಎಕ್ಸಾಂಪಲ್ನ ಮುಗಿದು. ನೆಕ್ಸ್ಟ್ ಟೈಮ್ ಬೇರೆ ಚಾಪ್ಟರ್ ಹೇಳ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪ ಸ್ಲೋ ಅನ್ನಿಸ್ಬೋದು. ಸೊ ನೀವು ಏನು ಮಾಡ್ಬೇಕಂದ್ರೆ ಯೂಟ್ಯೂಬ್ದಾಗ ವಿಡಿಯೋ ನೋಡುವಾಗ ಒಂದು ಕಾರ್ನರ್ ಒಳಗೆ ಸೆಟ್ಟಿಂಗ್ಸ್ ಅಂತ ಇರ್ತೈತಿ. ಅಲ್ಲಿ ಹೋಗಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರ್ತೈತಿ. ಅಲ್ಲಿ ನೀವು ಸ್ಪೀಡನ್ನು ಜಾಸ್ತಿ ಇಟ್ಕೊಂಡು ವಿಡಿಯೋಗಳನ್ನ ನೋಡ್ಬೋದು. ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.